ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯೊಳಗೆ ಬಹುಮನಿ ಸುಲ್ತಾನರ ಒಂದು ಕೊಡುಗೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯೊಳಗೆ ಅವರ ಆಡಳಿತ, ಕಂದಾಯ ವ್ಯವಸ್ಥೆ, ಸೈನ್ಯ, ನ್ಯಾಯ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ಬಹುಮನಿ ಸುಲ್ತಾನರ ಒಂದು ಒಟ್ಟಾರೆ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋದಾದರೆ, ಈ ಬಹುಮನಿ ಮತ್ತು ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಈ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಆ ಕರ್ನಾಟಕವು ಸೇರಿದಂತೆ ತಮಿಳುನಾಡಿನ ತಂಜಾವೂರಿನವರೆಗೂ ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ತಂಜಾವೂರು ಯಾವ್ದೇಳೆ, ಆ ಚೋಳರ ಒಂದು ಪ್ರಮುಖ ನೆಲೆ ಯಾರು ಬೃಹದೇಶ್ವರ ಒಂದು ದೇವಾಲಯವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿವರೆಗೂ ಈ ಒಂದು ಬಹುಮನಿ ಸಾಮ್ರಾಜ್ಯವು ಆಡಳಿತವನ್ನು ತಮ್ಮ ಒಂದು ರಾಜ್ಯವನ್ನು ವಿಸ್ತರಣೆ ಮಾಡೋದನ್ನು ನೋಡ್ತಾ ಹೋಗ್ತೀವಿ. ಈ ಆಡಳಿತವನ್ನು ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೆ ವ್ಯವಸ್ಥೆಗೊಳಿಸೋದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಇವರ ಒಂದು ಆಡಳಿತವನ್ನು ಇಸ್ಲಾಂ ಮತಶಾಸ್ತ್ರದ ಒಂದು ಅನುಗುಣವಾಗಿ ಆಡಳಿತವನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಆಡಳಿತದ ಬಗ್ಗೆ ನೋಡೋದಾದ್ರೆ, ಆಡಳಿತವನ್ನು ಕೇಂದ್ರ, ಪ್ರಾಂತ್ಯ, ಗ್ರಾಮ ಅಂತಂದು 3 ಭಾಗ ಮಾಡಿದ್ರು. ಅಂದರೆ ಆಡಳಿತವನ್ನು ಕೇಂದ್ರ, ಪ್ರಾಂತ್ಯ, ಗ್ರಾಮ ಎಂಬ 3 ಆಡಳಿತದ ಒಂದು ಭಾಗವನ್ನು ಮಾಡ್ತಾ ಹೋಗ್ತಾರೆ. ಇವುಗಳಲ್ಲಿ ಕಂದಾಯ, ನ್ಯಾಯ, ಸೈನ್ಯ ಆಡಳಿತವಿರೋದನ್ನು ನೋಡ್ತಾ ಹೋಗ್ತೀವಿ. ಕಂದಾಯ, ನ್ಯಾಯ ಮತ್ತು ಸೈನ್ಯ ಆಡಳಿತವಿರೋದನ್ನು ನೋಡ್ತಾ ಹೋಗ್ತೀವಿ. ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ಸುಲ್ತಾನನೇ ಆಡಳಿತದ ಒಂದು ಮುಖ್ಯಸ್ಥನಾಗಿರ್ತಾನೆ. ಜೊತೆಗೆ ಆ ಮಂತ್ರಿ ಮಂಡಲಕ್ಕೆ ಮಜಲಿಸ್ ಇ ಇಲ್ವತ್ ಅಂತ ಕರಿತಾ ಹೋಗ್ತಿದ್ರು. ಎಲ್ಲಿ ಮಂತ್ರಿಮಂಡಲಕ್ಕೆ ಮಜಲಿಸ್ ಇ ಇಲ್ವತ್ ಅಂತ ಕರಿತಾರಪ್ಪ ಅಂದ್ರೆ ಈ ಬಹುಮನಿ ಸಾಮ್ರಾಜ್ಯದೊಳಗೆ ಕರಿತಾ ಹೋಗ್ತೀವಿ. ಇಲ್ಲಿ ಉನ್ನತ ಅಧಿಕಾರಿಗಳು, ದಂಡನಾಯಕರು, ಉಲೇಮರು, ಅಮೀರರ ಸುಲ್ತಾನನ ಆಪ್ತರು ಮತ್ತು ಸಂಬಂಧಿಗಳು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇವರೊಂದು ಆಡಳಿತ ಅವಧಿಯೊಳಗೆ ಉನ್ನತವಾದಂಥ ಅಧಿಕಾರಿಗಳು, ದಂಡನಾಯಕರು, ಉಲೇಮರನ್ನು ಈ ಒಂದು ಸುಲ್ತಾನರ ಒಂದು ಆಪ್ತರಾಗಿರ್ತಾರೆ ಮತ್ತು ಆ ಒಂದು ಸಂಬಂಧಿಕರು ಆಗಿರೋದನ್ನು ಈ ಒಂದು ಮುಖ್ಯವಾಗಿ ಕಾಣ್ತಾ ಹೋಗ್ತೀವಿ. ಇವನ ಒಂದು ಗವಾನನ ಒಂದು ರಾಜ್ಯದೊಳಗೆ, ಗವಾನ್ ಅಂದರೆ ಯಾರು, ಮಹಮ್ಮದ್ ಗವಾನ ಒಂದು ರಾಜ್ಯದೊಳಗೆ ಹಿಂದೆ 4 ತರಾಪುಗಳನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ 8 ಘಟಕಗಳಾಗಿ ಮಾಡ್ತಾ ಹೋಗ್ತಾನೆ. ಆ ಪ್ರಾಂತ್ಯಗಳನ್ನು 15 ಸರ್ಕಾರಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾನೆ. ಸುಬೇದಾರ್ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾ ಹೋಗ್ತಾನೆ. ಯಾರ ಒಂದು ಅವಧಿಯೊಳಗೆ ಆ ಗವಾನನು ರಾಜ್ಯದಲ್ಲಿದ್ದಂಥ 4 ತರಾಪುಗಳನ್ನು 8 ಘಟಕಗಳನ್ನಾಗಿ ಮಾಡ್ತಾ ಹೋಗ್ತಾರೆ. 15 ಸರ್ಕಾರಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಸುಬೇದಾರ್ ಎಂಬ ಸರ್ಕಾರಗಳಲ್ಲಿ ಮುಖ್ಯ ಆಡಳಿತಗಾರನನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಸರ್ಕಾರಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಪರಗಣ ಅಂತಂದು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಪರಗಣದ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಕೋತ್ವಾಲನನ್ನು ನೋಡ್ತಾ ಹೋಗ್ತೀವಿ, ದೇಶ್ಮುಖ್ ನೋಡ್ತಾ ಹೋಗ್ತೀವಿ. ಕೊನೆಯದಾಗಿ ಯಾರು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ದೇಸಾಯಿನ ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ಸರ್ಕಾರಗಳನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಪರಗಣಗಳನ್ನಾಗಿ ವಿಂಗಡಣೆ ಮಾಡ್ತಾ ಹೋಗ್ತಿದ್ರು. ಈ ಪರಗಣದ ಒಂದು ಅಧಿಕಾರಿ ಯಾರು ನೋಡ್ತಾ ಹೋಗ್ತದಪ್ಪ ಅಂದ್ರೆ ಕೋತ್ವಾಲರನ್ನು ನೋಡ್ತಾ ಹೋಗ್ತೀವಿ, ದೇಶ್ಮುಖ್ ಮತ್ತು ದೇಸಾಯರವನ್ನು ನೋಡ್ತಾ ಹೋಗ್ತಿದ್ವಿ. ಜೊತೆಗೆ ಈ ಆಡಳಿತದ ಒಂದು ಕೊನೆಯ ಘಟಕ ಯಾವುದಪ್ಪ ಅಂದ್ರೆ ಗ್ರಾಮ ಅಂತ ನೋಡ್ತಾ ಹೋಗ್ತಿದ್ವಿ. ಈ ಗ್ರಾಮದೊಳಗೆ ಪಟೇಲ, ಕುಲಕರ್ಣಿ, ಕಾವಲುಗಾರರು ಈ ಒಂದು ಗ್ರಾಮದ ಒಂದು ಗ್ರಾಮಾಡಳಿತದ ಒಂದು ಅಧಿಕಾರಿಯನ್ನು ನೋಡ್ಕೊಳ್ತಿದ್ರು. ಅಂದ್ರೆ ಈ ಗ್ರಾಮವನ್ನು ಒಂದು ಆಡಳಿತದ ಕೊನೆಯ ಘಟಕ ಅಂತ ನೋಡ್ತಿದ್ವಿ. ಈ ಗ್ರಾಮಾಡಳಿತವನ್ನು ಯಾರು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಪಟೇಲ, ಕುಲಕರ್ಣಿ, ಕಾವಲುಗಾರ ನೋಡ್ತಾ ಹೋಗ್ತಿದ್ವಿ. ಈ ಗ್ರಾಮಾಡಳಿತದ ಘಟಕಗಳು ಸ್ವಾಯತ್ತ ಸಂಸ್ಥೆಗಳಾಗಿರೋದನ್ನು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಈ 2ನೇ ಇಬ್ರಾಹಿಂ ಆದಿಲ್ ಶಾಹನು ಮಹಿಪತಿ ದಾಸರ ಭಾಗವತ ಪ್ರವಚನದಿಂದ ಆಕರ್ಷಿತನಾಗಿ ಅವರನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆಸ್ಥಾನದೊಳಗೆ ಖಾಜಂದಾರ್ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ಅಂದ್ರೆ 2ನೇ ಇಬ್ರಾಹಿಂ ಆದಿಲ್ ಶಾಹನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮಹಿಪತಿ ದಾಸರ ಒಂದು ಭಾಗವತ ಅಂದ್ರೆ ಅವರ ಒಂದು ಪ್ರವಚನಗಳಿಂದ ಅಂದ್ರೆ ಏನು ಪುರಾಣ ಹಿಂಗೆ ಏನು ಹೇಳ್ತಾ ಹೋಗ್ತಾರಲ್ಲ, ಆ ಒಂದು ಪ್ರವಚನದಿಂದ ಏನಾಗ್ತಾರಪ್ಪ ಅಂದ್ರೆ ಆಕರ್ಷಿತನಾಗಿ ಆಸ್ಥಾನದೊಳಗೆ ಖಾಜಂದಾರ್ ಅಂತ ಒಂದು ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ಇವನು ಒಂದು ಕೃತಿ ಐತಿ, ಕಿತಾಬ್ ಎ ನವರಸ್. ಅಂದ್ರೆ ಆ ಒಂದು ಕೃತಿಯೊಳಗೆ ಗಣೇಶ, ಸರಸ್ವತಿ, ನರಸಿಂಹನ ಸ್ತೋತ್ರಗಳ ಮೂಲಕ ಆರಂಭವಾಗೋದನ್ನು ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಕಂದಾಯ, ಸೈನ್ಯ, ನ್ಯಾಯಾಡಳಿತದ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ಕಂದಾಯದ ಮುಖ್ಯಸ್ಥನನ್ನು ಏನಂತ ಕರಿತಿದ್ವಪ್ಪ ಅಂದ್ರೆ ಅಮೀರ್ ಎ ಜುಮ್ಲಾರ್
ಅಂತ ಕರಿತಿದ್ವಿ. ಆ ಕಂದಾಯದ ಮುಖ್ಯಸ್ಥನನ್ನು ಅಂತ ಕರಿತಾ ಹೋಗ್ತಂದ್ರೆ ಅಮೀರ್ ಎ ಜುಮ್ಲಾರ್ ಅಂತ ಕರಿತಾ ಹೋಗ್ತಿದ್ವಿ. ಈ ಒಂದು ರಾಜ್ಯದ ಒಂದು ಆದಾಯದ ಮೂಲ ಏನಪ್ಪ ಅಂದ್ರೆ ಭೂ ಕಂದಾಯವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಆ ಜನರು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ತಮ್ಮ ಒಂದು ಆದಾಯದ ಮೂರನೇ ಒಂದು ಭಾಗದಿಂದ ಎರಡನೇ ಒಂದು ಭಾಗದಷ್ಟು ಈ ಭೂ ಕಂದಾಯದ ರೂಪದಲ್ಲಿ ವಸೂಲಿಯನ್ನು ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಮನೆ, ಗಣಿ, ಹೊಗೆಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ, ವೃತ್ತಿ ತೆರಿಗೆ ಸೇರಿದಂತೆ 50 ಬಗೆಯ ತೆರಿಗೆಗಳನ್ನು ನೋಡ್ತಾ ಹೋಗ್ತೀವಿ. ಈ ತೆರಿಗೆಯಿಂದ ಬಂದಂಥ ಹಣವನ್ನು ಅರಮನೆ, ಯುದ್ಧ, ಅಂಗರಕ್ಷಕರು, ಕೋಟೆ ಮತ್ತು ಇತರ ಕಟ್ಟಡಗಳ ಒಂದು ನಿರ್ಮಾಣಕ್ಕೆ ಬಳಸ್ತಾ ಹೋಗ್ತಿದ್ರು. ಜೊತೆಗೆ ಸೈನ್ಯ ವ್ಯವಸ್ಥೆ ನೋಡೋದಾದ್ರೆ ಆ ಬಹುಮನಿ ರಾಜ್ಯವು ಆ ಸೈನಿಕ ಬಲದ ಮೇಲೆ ನಡೀತಾ ಹೋಗ್ತಿತ್ತು. ಅಂದ್ರೆ ಈ ಬಹುಮನಿ ಸಾಮ್ರಾಜ್ಯವು ಯಾವುದರ ಮೇಲೆ ನಿಂತತ್ತಪ್ಪ ಅಂದ್ರೆ ಆ ಸೈನಿಕರ ಒಂದು ಬಲದ ಮೇಲೆ ನಿಂತಿರೋದನ್ನು ನೋಡ್ತಾ ಹೋಗ್ತೀವಿ. ಆ ಸೈನ್ಯದ ಒಂದು ಮೇಲಿನ ವೆಚ್ಚ ಬಹಳವಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಇವರ ಒಂದು ರಾಜ್ಯದೊಳಗೆ 4 ಬಗೆಯ ಸೈನಿಕ ವರ್ಗಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಎಷ್ಟು ಬಗೆಯ ವರ್ಗಗಳನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ 4 ಬಗೆಯ ಸೈನಿಕ ವರ್ಗಗಳಿರೋದನ್ನು ನೋಡ್ತಾ ಹೋಗ್ತೀವಿ. ಇವರಲ್ಲಿ ಕಾಯಂ ಸೈನ್ಯ ನೋಡ್ತಾ ಹೋಗ್ತಿದ್ವಿ. ಯುದ್ಧ ಕಾಲದಲ್ಲಿ ನೇಮಿಸಿಕೊಳ್ಳುತ್ತಿದ್ದ ಸೈನ್ಯವನ್ನು ನೋಡ್ತಾ ಹೋಗ್ತಿದ್ವಿ. ಸುಲ್ತಾನ ಹಾಗೂ ಕೋಟೆಯ ಕಾವಲು ಪಡೆಗಳನ್ನು ನೋಡ್ತಾ ಹೋಗ್ತಿದ್ವಿ. ಪದಾತಿ, ಅಶ್ವದಳ, ಗಜದಳ, ಸಿಡಿಮದ್ದು ಪಡೆಗಳು ಸೈನ್ಯದ ಒಂದು ಮುಖ್ಯ ವಿಭಾಗಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆದಿಲ್ ಶಾಹಿ ರಾಜ್ಯದ ಅನೇಕ ಕೋಟೆಗಳಲ್ಲಿ ಬಿಜಾಪುರದ ಕೋಟೆ ಹೆಚ್ಚು ಸುಭದ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆದಿಲ್ ಶಾಹಿನ ಒಂದು ರಾಜ್ಯದ ಅನೇಕ ಕೋಟೆಗಳಲ್ಲಿ ಆ ಬಿಜಾಪುರದ ಕೋಟೆ ಏನಪ್ಪ ಅಂದ್ರೆ ಹೆಚ್ಚು ಸುಭದ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಈ ಒಂದು ಬಹುಮನಿ ಸಾಮ್ರಾಜ್ಯದೊಳಗೆ ನ್ಯಾಯಾಡಳಿತ ಹೆಂಗೆ ಮಾಡ್ತಾ ಇತ್ತಪ್ಪ ಅಂದ್ರೆ ಈ ಒಂದು ರಾಜ್ಯದ ಒಂದು ಸರ್ವೋಚ್ಚ ನ್ಯಾಯಾಧೀಶ ಯಾರಪ್ಪ ಅಂದ್ರೆ ಸುಲ್ತಾನ್ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶ ಯಾರಪ್ಪ ಅಂದ್ರೆ ಸುಲ್ತಾನನ್ನಾಗಿ ನೋಡ್ತಾ ಹೋಗ್ತೀವಿ. ರೂಢಿ, ಸಂಪ್ರದಾಯ ಮತ್ತು ಇಸ್ಲಾಂ ಅನುಸಾರವಾಗಿ ನ್ಯಾಯಪಾಲನೆಯನ್ನು ಮಾಡ್ತಾ ಹೋಗ್ತಿದ್ರು. ಕಾಜಿಗಳು, ಹಿರಿಯ ಅಧಿಕಾರಿಗಳು ನ್ಯಾಯಯುತವಾದಂಥ ಸುಲ್ತಾನನಿಗೆ ಸಹಕಾರವನ್ನು ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಇವರೊಂದು ದಕ್ಷ ಆಡಳಿತದಿಂದಾಗಿ ರಾಜ್ಯವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯೊಳಗೆ ಪ್ರಗತಿಯನ್ನು ಸಾಧಿಸ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಬಹುಮನಿ ಸಾಮ್ರಾಜ್ಯದ ಒಂದು ಆಡಳಿತ, ಕಂದಾಯ ವ್ಯವಸ್ಥೆ, ಸೇನಾ ವ್ಯವಸ್ಥೆ ಬಗ್ಗೆ ನೋಡಿದ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮೊಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.